ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ. ನಾನು ಆರಾಮಿದ್ದೀನಿ ನೋಡ್ರಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೇ ಇಲ್ಲ. ನಾನು ಇವಾಗ ಸಂಜೆಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವಾಗ 7 ಗಂಟೆ ಆಗಿದೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಲ್ಲಿ ಏನು ನಡೀತೆ ಅಂತ ನೋಡೋಣ. ಮತ್ತು ಹೊಸದಾಗಿ ನೋಡೋರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ ನೋಡ್ರಿ. ಇವಾಗ ನಾವು ಹೋಗತ್ತೇವೆ ನೋಡ್ರಿ. ಶೋಯಬ್ನು ಬಂದಾನ್ರಿ ನಮ್ಮ ಜೊತೆ ರೀ. ನಾವು ಎಲ್ಲಿ ಹೋಗತ್ತೇವೆ ಅಂದ್ರೆ ತೋರಿಸ್ತೇವ್ರಿ. ಬಾ ಶೇರಿ ಕಡಿ. ಇಲ್ಲಿ ನೋಡ್ರಿ, ಶೋಯಬ್ನು ಬಂದಾನ್ರಿ. ಇಲ್ಲಿ ಮಮ್ಮಿ ಹೋಗತ್ತಾರ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಾವು ಎಲ್ಲಿ ಬಂದೆ ಅಂದರೆ ಇಲ್ಲಿ ಲೈಟಿನ ಅಂಗಡಿಗೆ ಬಂದೆ ನೋಡ್ರಿ. ಇಲ್ಲಿ ರೀ, ಇಲ್ಲಿ ಮಮ್ಮಿ ಒಳಗೆ ಲೈಟ್ ತಗೊಳತ್ತಾಳ್ರಿ. ಲೈಟ್ ತಗೊಳತ್ತಾರ್ರಿ. ಬನ್ನಿ ಫ್ರೆಂಡ್ಸ್, ಮಮ್ಮಿ ಯಾವ್ದು ಲೈಟ್ ತಗೋತಾರಂತ ನೋಡೋದ್ರಿ. ನೋಡ್ರಿ ಇಲ್ಲಿ ರೀ, ಲೈಟಿನ ಅಂಗಡಿ ರೀ. ಇದು ತಗೊಳತ್ತೀನಿ ಮಮ್ಮಿ. ಇಲ್ಲಿ ನೋಡ್ರಿ ಅಂಕಲ್, ನಮ್ಗೆ ಲೈಟಿನ ಮೇಲೆ 1 ವರ್ಷದಿಂದ ಗ್ಯಾರಂಟಿ ಬರೆದು ಕೊಡತ್ತಾರ ನೋಡ್ರಿ. ಇಲ್ಲಿ ರೀ ಹಾಕಿಮ್ ಚೌಕ್ ನೋಡ್ರಿ. ಇದು ಚೌಕ್ ಕಾಣಿಸತ್ತದ ನೋಡ್ರಿ, ಇದು ಹಾಕಿಮ್ ಚೌಕ್ ರೀ. ಇಲ್ಲೇ ಮುಂದೆ ಅಂಗಡಿ ಐತ್ರಿ. ಅವರು ಲೈಟ್ ಮೇಲೆ ಬರೆದು ಕೊಡತ್ತಾರ್ರಿ. ಈಗ ನೋಡ್ರಿ, ನಾವು ಲೈಟ್ ತೊಗೊಂಡು ಬರತ್ತೇವೆ ನೋಡ್ರಿ. ಅದು ಲೈಟ್ ರೀ. ನಾವು ಅದು ಲೈಟ್ ತೊಗೊಂಡಿದ್ದ ಕಾರಣ ಏನಂದರೆ, ಮನೆಗೆ ಹೋಗಿ ಹೇಳ್ತೀನಿ ರೀ ಫ್ರೆಂಡ್ಸ. ಅದಕ್ಕೊಂದು ದೊಡ್ಡ ಕಾರಣ ಅದೇ ರೀ, ಅದು ತಗೊಳಕ್ರಿ. ಈಗ ನೋಡೋಣ ಬರ್ರಿ ಫ್ರೆಂಡ್ಸ್, ಮನೆಗೆ ಹೋಗತ್ತೀವಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾವು ಎಲ್ಲಿ ಬಂದೆ ಅಂದರೆ ಮತ್ತೆ ಇಲ್ಲಿ ರೀಚಾರ್ಜ್ ಮಾಡಿಸ್ಕೊಳಕ್ಕೆ ಬಂದೀವಿ ಅಂಗಡಿ ಒಳಗೆ. ಇಲ್ಲಿ ಈಗ ನೋಡ್ರಿ ಫ್ರೆಂಡ್ಸ್, ನಾ ಇಲ್ಲಿ ಚಾಕ್ ಇಟ್ಟೇನಿ ರೀ. ಮತ್ತು ಇಲ್ಲಿ ಹಾಲು ಈಗ ಬಿಸಿ ಮಾಡೀನಿ ರೀ. ಮತ್ತು ಸ್ವಲ್ಪ ಬೆಳಗ್ಗೆ ನಾ ಅದ್ದಿದ್ದೆ ಅಲ್ರಿ ಹಿಟ್ಟು, ಸ್ವಲ್ಪ ಹಿಟ್ಟು ಐತ್ರಿ. ಅದೇ ಚಪಾತಿ ಮಾಡ್ತೀನಿ ಈಗ. ಮತ್ತು ಇದ್ರಾಗ ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೆ ಅಲ್ರಿ. ಮತ್ತು ಸ್ವಲ್ಪ ಚಪಾತಿ ಮತ್ತು ಬಟಾಟೆ ಪಲ್ಯ ಮಾಡಿದ್ದೆ ಅಲ್ರಿ, ಅದು ಸ್ವಲ್ಪ ಐತ್ರಿ. ಈಗ ಸ್ವಲ್ಪ ಚಹಾ ಕುಡಿದು ಮತ್ತು ಏನು ತೊಗೊಂಬಂದಿನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ರೀ ನಾನು. ಇಲ್ಲಿ ಖುಷಿ ಬಟ್ಟೆ ಅದು ಮಡ್ಚಾಕತ್ತಾಳ್ರಿ. ನೋಡ್ರಿ ಫ್ರೆಂಡ್ಸ್, ನಾವು ಅಲ್ಲಿ ಹೋಗಿ ಏನಂದರೆ ಇದು ತೊಗೊಂಡು ಬಂದಿದ್ರಿ ಫ್ರೆಂಡ್ಸ್, ಲೈಟ್ ಅದು ರೀ. ಮತ್ತು ಈಗ ಸೈಡಲ್ಲಿ ನಾವು ಎಲ್ಲಿ ಹೋಗತ್ತೇವೆ ಅಂದರೆ ಫ್ರೆಂಡ್ಸ್, ಅದು ಎಲ್ಲಿ ಹೋಗತ್ತೇವೆ ಅಂದ್ರೆ ತೋರಿಸ್ತೀನಿ ಫ್ರೆಂಡ್ಸ್. ಬರ್ರಿ ಎಲ್ಲಿ ಹೋಗೋಣ. ಭಾಳ ಅಂದರೆ ಹೋಗೇಬೇಕು ಫ್ರೆಂಡ್ಸ್, ನಾವು ಅಲ್ಲಿ ಅಷ್ಟು ಪರಿಸ್ಥಿತಿ ಬಂದಿದೆ ರೀ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ಅಲ್ಲಿ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಬಂದು ನಿಂತೆ ನೋಡ್ರಿ. ನಮ್ಮ ಮನೆ ಅಲ್ಲಿ ಐತ್ರಿ. ಇಲ್ಲಿ ಮೇನ್ ರೋಡ್ ಐತಿ ನೋಡ್ರಿ. ಇಲ್ಲಿ ರೀ, ಇಲ್ಲಿ ಮಮ್ಮಿ ಅಲ್ಲಿ ಎಲ್ಲಿ ಹೋಗತ್ತಾರಂತ ಕೇಳತ್ತಾರ್ರಿ. ಇಲ್ಲಿ ರೀ ನೋಡ್ರಿ, ಇಲ್ಲಿ ಆಟೋಕ್ಕೆ ಅವರು ಇಲ್ಲಿ ನೋಡಿ ಫ್ರೆಂಡ್ಸ್, ರಾತ್ರಿ ಅಂದ್ರೆ ಭಾಳ ಆಗಿತ್ತು. ಈಗ ನಾವು ಹೋಗತ್ತೀವಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಾವು ಸಡನ್ಲಿ ಆಗಿ ಎಲ್ಲಿ ಬಂದೇವೆ ಅಂದರೆ ಡಾಕ್ಟರ್ ಬಗ್ಲಿ ಹಾಸ್ಪಿಟಲ್ ಬಂದೆ ನೋಡ್ರಿ. ಮಮ್ಮಿಗೆ ಭಾಳ ಕಣ್ಣೂರಿ ಅದು ಮತ್ತು ನೆಗಡಿ ಅದು ಬಂದು ಭಾಳ ತ್ರಾಸ ಆಗತ್ತಿತ್ತು ರೀ. ಅದಕ್ಕೆ ಸಡನ್ ಆಗಿ ಭಾಳ ಜಲ್ದಿ ಹಾಸ್ಪಿಟಲ್ಗೆ ಬಂದೆ ನೋಡ್ರಿ. ಪೇಷಂಟ್ಸ್ ಯಾರು ಇಲ್ಲರಿ, ಎಲ್ಲ ಖಾಲಿ ಐತೆ ನೋಡ್ರಿ. ಇಲ್ಲಿ ಆಟೋ ಒಳಗೆ ನಿಂದ್ರಿಸಿದ್ರು ನಾವು. ಖಾಲಿ ಐತಂತ ನಿಂತಾರ್ರಿ ಅವರು. ಬಾಡಿಗೆ ಐತಲ್ರಿ ಅವ್ರದ್ರಿ. ನೋಡ್ರಿ, ಎಲ್ಲ ಖಾಲಿ ಐತ್ರಿ. ಈ ಒಳಗೆ ಸ್ವಲ್ಪ ಪೇಷಂಟ್ ಅದ ರೀ. ಇಲ್ಲಿ ಟಿ ವಿ ಅದು ಹಚ್ಚಾರ ನೋಡ್ರಿ. ಒಳಗೆ ಮಮ್ಮಿ ಅದಾರ, ಪೇಷಂಟ್ಸ್ ಒಬ್ರಿ ಅದ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಮಮ್ಮಿ ಡಾಕ್ಟರ್ ಗುಳಿಗೆ ಬರೆದು ಕೊಟ್ಟಿದ್ರಿ. ಇಲ್ಲಿ ಗುಳಿಗೆ ತೊಗೊಳತ್ತಾರ ನೋಡ್ರಿ ಮಮ್ಮಿ ರೀ. ಇಲ್ಲ ನೋಡಿ ಫ್ರೆಂಡ್ಸ್, ಗುಳಿಗೆ ಕೊಟ್ಟರು ನೋಡ್ರಿ ಅವರು. ಮಮ್ಮಿನೂ ತೊಗೊಂಡು ಬರತ್ತಾರ ನೋಡ್ರಿ. ಅಲ್ಲಿ ಈಗ ಗುಳಿಗೆ ತೊಗೊಂಡು ಒಳಗೆ ಬರ್ತೀವಿ. ಇದು ಯಾವಾಗ ತೊಗೋಬೇಕಂತ ಡಾಕ್ಟರ್ ನಮ್ಗೆ ಹೇಳಿಕೊಡ್ತಾರೆ. ಅದ್ರ ಪ್ರಕಾರ ನಾವು ಗುಳಿಗೆ ತೊಗೋಬೇಕ್ರಿ. ನಂದರೆ ಸ್ವಲ್ಪ ಅದಾವ್ರಿ.
ಮಮ್ಮಿಗೆ ತಂದ್ರು ಭಾಳ ಅದಾವ್ರಿ. ಈಗ ಬರೀ ಫ್ರೆಂಡ್ಸ್ ಡಾಕ್ಟರ್ ಏನಂತಾರೆ ನೋಡೋಣ್ರಿ. ಇಲ್ಲಿ ನೋಡ್ರಿ ನಾವು ಮತ್ತೆ ಆಟೋ ಒಳಗೆ ಕೂರ್ತೀವಿ. ಈಗ ಮನೆಗೆ ಹೊಳ್ಳಿ ಹೋಗತ್ತೆ ನೋಡ್ರಿ ನಾವು. ಈಗ ನೋಡಿರಿ ಫ್ರೆಂಡ್ಸ, ನಾವು ದವಾಖಾನಿಗೆ ತೋರಿಸ್ಕೊಂಡು ಬಂದೀವಿ ರೀ. ನನ್ಗೆ ಭಾಳ ಕಣ್ಣು ಬ್ಯಾನಿ ಅದಾವ್ರಿ. ಭಾಳ ಹಿಂಗೆ ಏನಾರು ಬೆಳಕು ನೋಡಿದ್ರೇ ಕಣ್ಣು ಬ್ಯಾನಿ ಆಗಾಕತ್ತಾವ್ರಿ. ಈಗ ತೋರಿಸ್ಕೊಂಡು ಬಂದೀನಿ ರೀ. ಅದು ಕಡಿಮೆ ಆಗ್ಲಿಕ್ಕಂದ್ರೆ ಚಸ್ಮಾ ಡಾಕ್ಟರ್ ಹತ್ರ ತೋರಿಸಂತ ಅಂದಾರಿ ಅವರು. ಅಲ್ಲಿ ಸ್ವಲ್ಪ ತೋರಿಸ್ಬೇಕು ನೋಡಿರಿ. ಮತ್ತು ಕಣ್ಣು ಬ್ಯಾನಿ ಮತ್ತು ಇದೆಲ್ಲ ಗಂಟ್ಲ ಕೆಮ್ಮಿ ಮತ್ತು ಗಂಟ್ಲ ಎಲ್ಲ ಬ್ಯಾನಿ ಆಗಿತ್ತು ರೀ. ಮಾತಾಡೋಕ್ಕೆ ಬರಲಾಗಿತ್ತು ರೀ ನನಗೆ. ಅದೆಷ್ಟು ತರಿಸ್ಕೊಂಡೆ ರೀ. ಮತ್ತು ಅಮ್ಮಗೆ ನಾನು ಅಡುಗೆ ಮಾಡಾಕತ್ತಿದ್ದೆ ರೀ. ನೋಡಿರಿ ಕಣ್ಣು ಕೆಂಪಾಗಿತ್ತು ರೀ. ಹೊಟ್ಟೆ ಬೆಳಕು ನೋಡಿದ್ರೆ ಆಗಾಕತ್ತಿಲ್ಲ ರೀ. ಹಿಂಗೆ ಕಣ್ಣು ಮುಚ್ಚಿದ್ರೆ ಉಸುಕು ತುಂಬ್ದಂಗೆ ಆಗಾಕತ್ತೈತಿ ರೀ. ಅಷ್ಟು ಬ್ಯಾನಿ ಆಗಾಕತ್ತೈತಿ ನನಗೆ ರೀ. ಹಂಗಂತ ಮತ್ತು ನಿಂತು ಮೇಲೆ ಹಾಗೆ ದವಾಖಾನಿಗೆ ಹೋಗ್ಬಿಟ್ಟಿವಿ ರೀ. ಸ್ವಲ್ಪ ಚಕ್ಕರ ಅದು ಇತ್ತು. ಅದು ಏನೋ ನಾ ರೆಸ್ಟ್ ತೊಗೊಂಡಿದ್ದಿಲ್ಲ ರೀ. ಆದ್ರೆ ಕಣ್ಣು ಬ್ಯಾನಿ ಭಾಳ ಇತ್ತು ರೀ. ಮತ್ತು ಆಮೇಲೆ ಸ್ವಲ್ಪ ಇದೆಲ್ಲ ಬ್ಯಾನಿ ಇತ್ತು ನೋಡಿರಿ, ಕೆಮ್ಮಿ ತರಿಸ್ಕೊಂಡು ಬಂದೀವಿ ರೀ. ಈಗ ಕಣ್ಣು ಉರಿ ಕಡಿಮೆ ಆಗ್ಲಿಕ್ಕಂದ್ರೆ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಂತ ಅಂದಾರಿ ಅವರು. ತೋರಿಸ್ತೀನಿ ರೀ. ಎಲ್ಲಿ ಚಸ್ಮಾ ಬಂದಿತ್ತು ಏನೋ ಗೊತ್ತಿಲ್ಲ. ಯಾಕಂದ್ರೆ ಮೊಬೈಲ್ ಹೆಚ್ಚು ನೋಡಿ ಎಲ್ಲಿ ಚಸ್ಮಾ ಬಂದಿತ್ತೋ ಗೊತ್ತಿಲ್ಲ ರೀ. ಅಲ್ಲಿ ಮತ್ತೆ ತರಿಸ್ಕಿದ್ದು ಕಡಿಮೆ ಆಗ್ಲಿಕ್ಕಂದ್ರೆ ಮತ್ತೆ ಕಣ್ಣಿನ ಡಾಕ್ಟ್ರ್ ಬಳಿ ಹೋಗಿ ತರಿಸ್ಬೇಕು ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಆಗಾಳೆ ಹೋಗಿದ್ದೀವಲ್ರಿ ಇಲ್ಲಿ ಹಕೀಮ್ ಚೌಕಿಗೆ ಅಂಥೇಳಿ. ಇಲ್ಲಿ ನಮ್ಮ ಮನೆ ಹತ್ತಿರ ಇದೆ ರೀ ಅದು. ಅಲ್ಲಿ ಎದಕ್ಕೆ ಹೋಗಿದ್ದೀವಿ ಅಂತಂದ್ರೆ ಲೈಟ್ ತೊಗೊಂಬರಕ್ಕೆ ಹೋಗಿದ್ದೀವಿ ರೀ. ಯಾಕಂದ್ರೆ ಬ್ಲಾಗ್ ಮಾಡೋದಾಗ ಭಾಳ ಕತ್ಲ ಅನ್ಸಾಕತ್ತೈತ್ರಿ. ಇಲ್ಲಿ ನೋಡಿರಿ ಎಷ್ಟು ಕತ್ಲ ಐತ್ರಿ ಈ ರೂಮ್ನಾಗ ರೀ. ನೋಡಿರಿ ಇಲ್ಲಿ ಎಷ್ಟು ಅದ್ರ ಸಂಬಂಧ ಅಂಥೇಳಿ ಏನಾರು ಫಂಕ್ಷನ್ ಅದು ಮಾಡುವಾಗ ಮನೆ ನೋಡಿರಿ ಇಲ್ರಿ, ಅಮ್ಮನ ಬರ್ಡೇ ಮಾಡುವಾಗ ಎಷ್ಟು ಸರಿ ಕ್ಲಿಯರಾಗಿ ಬಂದೇ ಇಲ್ಲರಿ ಅದು. ಹಂಗಂಥೇಳಿ ಇದು ಲೈಟ್ ತೊಗೊಂಬಂದೀವಿ ನೋಡಿರಿ. ಇದಕ್ಕೆ 750 ರೂಪಾಯಿ ಅಂತ ನೋಡಿರಿ. ಈ ಲೈಟಿಗೆ 750 ರೂಪಾಯಿ ಅಂತ ನೋಡಿರಿ ಲೈಟಿಗೆ ರೀ. ತೋರಿಸ್ತೀನಿ ನಿಂದ್ರಿ ನಿಮ್ಗೆ ಹ್ಯಾಂಗೈತೆ ಅಂಥೇಳಿ. ನೋಡಿರಿ ಈಗ ನಮ್ಮ ಆಲಿಯಾ ತೆಗೆದು ತೋರ್ಸಕತ್ತಾವ ನೋಡಿರಿ ಲೈಟ್. ತೆಗಿಯೋದು ಲೈಟ ನೋಡಿ ಫ್ರೆಂಡ್ಸ್ ಎಷ್ಟು ಬಿಗ್ ಐತಂತ್ರಿ. ನೋಡಿ ಫ್ರೆಂಡ್ಸ್ ಇದೆ ನೋಡಿರಿ. ಇದಕ್ಕೆ 700 ರೂಪಾಯಿ ಅಂತ ನೋಡಿರಿ. ಒಂದು ತೊಗೊಂಬಂದೀವಿ ರೀ. ಅದೆಲ್ಲ ಹಾಕಬೇಕು ಗೊತ್ತಾಗತ್ತಿಲ್ಲ. ನಮ್ಮದು 3 ರೂಮ್ ಅದಾವೆ ರೀ. ಯಾವ ರೂಮಿಗೆ ಆಗ್ಬೇಕಂತ ಗೊತ್ತಾಗತ್ತಿಲ್ಲ ರೀ. ನೋಡಿ ಫ್ರೆಂಡ್ಸ್ ಈ ಲೈಟ್ ನೋಡಿರಿ ಇಲ್ಲಿ ಈ ಥರ ತೊಗೊಂಬಂದೀನಿ ರೀ. ಒಂದೇ ತೊಗೊಂಬಂದೀನಿ ರೀ. 700 ಅಂದ್ರಿ ಅವರು. 700 ರೂಪಾಯಿ ಅಂದ್ರಿ. 700 ರೂಪಾಯಿ ಮಾಡಿಕೊಟ್ರಿ ಅವರು. ತೊಗೊಂಬಂದೀನಿ ರೀ ಒಂದು ಲೈಟ. ನೋಡ್ಬೇಕು ರೀ ಹಾಲ್ದಾಗೆ ಹಾಕ್ಬೇಕಂತ ಅಂದ್ಕೊಂಡೀನಿ ರೀ. ನಾ ಹಾಕಿಲ್ಲ ರೀ. ದವಾಖಾನೆಗೆ ಇನ್ನೂ ಐತೆ ನೋಡಿರಿ ಕೆಮ್ಮು ಸ್ವಲ್ಪ. ದವಾಖಾನೆಗೆ ಹೋಗೋದೇ ಐತ್ರಿ. ಮಮ್ಮಿದು ಫಸ್ಟ್ ನೋಡಿದಲ್ಲೇನ ಹೂವಿನ ಕುಂಡ ಹೂವು ಅಂತ ತಿಳ್ಕೊಂಡು ಅಂತ್ರಿ ಅದು ಅತ್ತ ಅದು. ಹಾಂ ನೋಡಿರಿ ಇಲ್ಲಿ ಗುಳಿಗೆ ನಮ್ಮ ತಪ್ಪಿದ್ದಲ್ರಿ. ಇದು ಗುಳಿಗೆ, ಇದು ನನ್ನ ಗುಳಿಗೆ ರೀ. ಇದು ಅಮ್ಮನ ಗುಳಿಗೆ ಅದಾವ್ರಿ. ಇದು ನನ್ನ ಗುಳಿಗೆ ಅದಾವ್ರಿ. ಏನೋ ಅದಾವ್ರಿ. ಇಲ್ಲಿ ನೋಡ್ರಿ ಎಷ್ಟು ಅದಾವ್ರಿ. ಕಡಿಮೆ ನೋಡಿರಿ. ಇದು ನನ್ನ ಗುಳಿಗೆ ನೋಡಿರಿ. ಇದು ಹೊಸು ರೀ. ಇದು ಡಾಕ್ಟ್ರ್ ಯಾವತ್ತೂ ಬರೆದು ಕೊಡ್ತಾರೆ ರೀ. ಇದು ನೀರಾಗ ಹಾಕೊಂಡು ಕುಡಿಬೇಕಂತ್ರಿ. ಇದು ಗುಳಿಗೆ ತೊಗೊಂಡ್ಮೇಲೆ ರೀ ನನಗೆ ರೀ. ಇದು ಊಟ ಮಾಡೋಕ್ಕಿಂತ ಮುಂಚೆ ಅಂತ್ರಿ. ಇದು ಊಟ ಮಾಡಿದ್ಮೇಲೆ ಎರಡು ಟೈಮ್ ತಗೋ ಅಂದಾರಿ. ಅಮ್ಮಗೂ ಅಷ್ಟೇ ರೀ. ಮತ್ತು ಅಮ್ಮಗೂ ಒಂದು ಬಾಟ್ಲಿ ಬರೆದು ಕೊಡು ಅಂದಿದ್ದೆ ರೀ. ಔಷಧ ಬಾಟ್ಲಿ ರೀ. ಆಕೆ ಹಸು ಆಗೋದು ಇನ್ನೊಂದು 2 ದಿನ ಬಿಟ್ಟು ಬಾ ಅಂದಾರಿ. ಇನ್ನು 2 ದಿನ ಬಿಟ್ಟು ಹೋಗ್ಬೇಕು ನೋಡಿರಿ. ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಐತೆ ನೋಡಿರಿ. ಸಂಜೆ ಹೊತ್ತು ಮೇಲೆ ಆರಾಮ್ ಇಲ್ಲ ಮಾತಾಡೋಕತ್ರೆ ಕೆಮ್ಮು ಬರಾಕತ್ತೈತ್ರಿ. ಎಷ್ಟು ತರಸಾಗಕತ್ತೈತ್ರಿ. ಏನು ಮಾಡೋದು ಹೇಳ್ರಿ. ಈಗ ಗುಳ್ಗಿ ತೊಗೋಬೇಕು ರೀ. ನಾವು ಊಟ ಮಾಡಿಲ್ರಿ, ಏನೂ ಇಲ್ಲರಿ. ಗುಳ್ಗಿ ತೊಗೊಂಡು ಊಟ ಮಾಡ್ತೀನಿ ರೀ ಫ್ರೆಂಡ್ಸ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ. ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರೋರು ಯಾರು ನೋಡಕತ್ತೀರಿ ಪ್ಲೀಸ್ ಸ್ಕಿಪ್ ಮಾಡಾರ್ದೆ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ಚಲೋ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ. ನಾನು ಸ್ವಲ್ಪ ಇತ್ತೀಚೆಗೆ ನನಗೆ ಭಾಳ ಆರಾಮ್ ತಪ್ಪಾಕತ್ತೈತ್ರಿ. ಯಾಕೆ ಗೊತ್ತಿಲ್ಲ. ಒಂದು ಹಾಗಾಗಿ ನನಗೆ ಭಾಳ ಮೊಬೈಲ್ ಹಿಡಲಾಕೆ ಬೇಸರ ಆಗಿಬಿಟ್ಟೈತ್ರಿ. ನೋಡಿರಿ ಕಣ್ಣು ಉರಿ ರೀ. ಹೇಳ್ಬಾರ್ದ್ರಿ. ಏನು ನೋಡಿದ್ರೆ ಬೆಳಕು ನೋಡಿದ್ರೆ ಬೆಳಕು ನೋಡೋಕ್ಕೆ ಒಲ್ಲನ್ಸಾಗ್ತೈತ್ರಿ. ಅಷ್ಟು ಕಣ್ಣು ಉರಿ ರೀ. ಏನು ಮಾಡ್ಬೇಕು ಹೇಳ್ರಿ. ಈ ಥರ ಐತೆ ನೋಡಿರಿ ಪರಿಸ್ಥಿತಿ.
ಈಗ ಊಟ ಮಾಡ್ತೀನಿ ರೀ ಫ್ರೆಂಡ್ಸ. ಇದು ಗುಳಿಗೆ ತೊಗೊಂಡು ಊಟ ಮಾಡ್ತೀನಿ ರೀ ಫ್ರೆಂಡ್ಸ. ಬನ್ನಿ ಮತ್ತು ಮುಂದಿನ ಬ್ಲಾಗ್ನಾಗ ಮತ್ತೆ ಸಿಗೋಣ ಹೊಸ ವಿಡಿಯೋ ಒಂದಿಗೆ. ಬಾಯ್ ಫ್ರೆಂಡ್ಸ. ಗುಡ್ ನೈಟ್. ಟೇಕ್ ಕೇರ್ ಫ್ರೆಂಡ್ಸ. ಬಾಯ್.